ಹಾಯ್ ಫ್ರೆಂಡ್ಸ್, ಸಿ ಎಸ್ ಗೌಡ್ರ ಚಾನಲ್ಗೆ ಸ್ವಾಗತ. ಇವತ್ತು ಅವರೆಕಾಳು, ಕಡಲೆಕಾಳು, ಬಟಾಣಿ ಮಸಾಲ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಕೊಡುತ್ತೇನೆ. ಈ ಸಾಂಬಾರಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ನಾನು ಶುಂಠಿನ ಸ್ವಲ್ಪ ತೊಗೊಂಡಿದ್ದೆ, ಎರಡೆರಡು ಪೀಸ್ ತೊಗೊಂಡಿದ್ದೀನಿ. ಹುಣಸೆಹಣ್ಣು, 1 ಟೊಮೊಟೊ, 1 ಗೆಡ್ಡೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಲೂಗೆಡ್ಡೆ, ಬದನೆಕಾಯಿ, ನೆನೆಸಿರೋ ಕಾಳು, ಅವರೆಕಾಳು, ಕಡಲೆಕಾಳು, ಬಟಾಣಿ, ಉಪ್ಪು, ಮಾಡಲಿಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ, ಸಾಂಬಾರು ಪೌಡರ್, ಕರಿಬೇವು, ಕಾಯಿ ತುರಿ. ಈಗ ನಾನು ಈರುಳ್ಳಿ, ಟೊಮೊಟೊ ಇಷ್ಟೆಲ್ಲನೂ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬಾಣಲೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ಸಾಕು. ಬಿಸಿ ಆಗಿದೆ. ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು. ಇದ್ರ ಜೊತೆನೇ ಬೆಳ್ಳುಳ್ಳಿ, ಶುಂಠಿನ ಹಾಕ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ. ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳೋಣ. ಈಗಲೇ ಜೊತೆಲೇ ಹಾಕ್ಕೊಳ್ಳಿ, ಈರುಳ್ಳಿ ಜೊತೆನೇ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಜೊತೆಲೇ ಫ್ರೈ ಆದರೆ ಸಾಕು, ಏನು ಸಪ್ರೇಟ್ ಏನು ಬೇಕಾಗಿಲ್ಲ. ಈರುಳ್ಳಿ ಫ್ರೈ ಆಗಿದೆ. ಟೊಮೊಟೊ ಹಾಕೋಣ. ಟೊಮೊಟೊ ಕೂಡ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಲೆ ಹುಣಸೆಹಣ್ಣು ಹಾಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು. ಟೊಮೊಟೊ ಫ್ರೈ ಆಗಿದೆ. ಈ ಥರ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು, ಅದು ಬಿಸಿಲೇ ಸಾಕಾಗುತ್ತೆ. ಇದು ಸ್ವಲ್ಪ ಆರಕ್ಕೆ ಬಿಡೋಣ. ಆರಿದ್ಮೇಲೆ ಇದು ರುಬ್ಕೊಳ್ಬೇಕು. ರುಬ್ಬೋದಕ್ಕೆ ಒಂದು ಜಾರಿಗೆ ಕಾಯಿ ತುರಿ, ಸಾಂಬಾರು ಪೌಡರ್, ಬೇಳೆ ಸಾಂಬಾರು ಪೌಡರ್ ಇಲ್ಲಾಂದ್ರೆ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಅರಿಶಿನ ಹಾಕ್ಕೊಳ್ಳಿ. ಇದಾಗಿದೆ. ಇದೆಲ್ಲನೂ ಅದೇ ಜಾರಿಗೆ ಹಾಕೊಳ್ಳೋಣ. ಹುಡಿ ಮತ್ತು ಕಾಯಿ ತುರಿ ಹಾಕಿದ್ದ ಜಾರಿಗೆ ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಬಾಗಿದೆ. ಅದಕ್ಕೆ ರುಬ್ಕೊಳ್ಬೇಕು. ಈಗ ಇದು ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸಾಂಬಾರು ಪೌಡರ್, ಬೇಳೆ ಸಾಂಬಾರು ಪೌಡರ್ ಇಲ್ಲಾಂದ್ರೆ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಅರಿಶಿನ ಹಾಕ್ಕೊಳ್ಳಿ. ಇದಾಗಿದೆ. ಇದೆಲ್ಲನೂ ಅದೇ ಜಾರಿಗೆ ಹಾಕೊಳ್ಳೋಣ. ಹುಡಿ ಮತ್ತು ಕಾಯಿ ತುರಿ ಹಾಕಿದ್ದ ಜಾರಿಗೆ ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಬಾಗಿದೆ. ಅದಕ್ಕೆ ರುಬ್ಕೊಳ್ಬೇಕು. ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ನಾನು ಒಗ್ಗರಣೆಗೆ ಈರುಳ್ಳಿ ತೋರಿಸಿರಲ್ಲ, ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಹಾಕ್ಕೋಬೇಕು. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕಬೇಕು. ಸಾಸಿವೆ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಸಿಡಿಯೋವರೆಗೆ ಹಾಗೆ ಬಿಡೋಣ. ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ. ಈ ಟೈಮಲ್ಲಿ ಕರಿಬೇವು, ಸ್ವಲ್ಪ ಈರುಳ್ಳಿ, ಒಂದು ಕಾಲು ಭಾಗ ಒಂದು ಅರ್ಧ ಭಾಗ ಈರುಳ್ಳಿ, ಒಂದು ಗೆಡ್ಡೆಗೆ ಇದನ್ನು ಫ್ರೈ ಮಾಡೋಣ. ಈರುಳ್ಳಿ ಸಾಕಾಗಲಿ. ಒಂದು ಸೆಕೆಂಡ್ ಅಷ್ಟೇ, ಏನು ಜಾಸ್ತಿ ಏನು ಸಾಕಾಗೋದು ಏನು ಬೇಡ. ಈಗ ನೆನೆಸಿರುವಂಥ ಕಾಳು ಹಾಕೋಣ. ಈ ಕಾಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಕಾಳು ಸ್ವಲ್ಪ ಉಪ್ಪು ಹಿಡಿಬೇಕು. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ.
ಫ್ರೈ ಆಗ್ತಾ ಇದೆ. ಏನು ಜಾಸ್ತಿ ಬೇಡ, ಒಂದು 5ರಿಂದ 10 ನಿಮಿಷ, 10 ನಿಮಿಷನೂ ಬೇಡ, ಒಂದು 5 ನಿಮಿಷ ಆದರೆ ಸಾಕು. ಫ್ರೈ ಆಗಿದೆ. ಈಗ ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ಳೋಣ. ನಾವು ಮೊದಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಏನು ಮಸಾಲೆ ಸ್ಮೆಲ್ ಹೋಗೋರಿಗೇನು ಹುರಿಯೋದೇನು ಬೇಡ. ಇವಾಗ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋಣ. ಅತಿ ತೆಳುಗಿರಬಾರ್ದು, ಮೀಡಿಯಮ್ ಆಗಿರಬೇಕು ಸಾಂಬಾರು. ಈ ಸಾಂಬಾರು ಅನ್ನ ಮುದ್ದೆಗೆ ಚೆನ್ನಾಗಿರುತ್ತೆ. ಈ ಲೆವೆಲ್ಗಿದ್ರೆ ಸಾಕು. ಇಷ್ಟು ಗಟ್ಟಿ ಇರಬೇಕು. ಇಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ. ನಾವು ಕಾಳು ಫ್ರೈ ಮಾಡಬೇಕಾ ಕಾಳಿಗೊಂದು ಸ್ವಲ್ಪ ಸಾಲ್ಟ್ ಹಾಕಿದ್ವಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ಳೋಣ, ಫಸ್ಟು ಹಾಕ್ಕೊಂಡಿದ್ವಿ, ನೋಡಿ ಹಾಕ್ಕೊಳ್ಳೋಣ. ನೆನೆಸ್ಕೊಂಡಿರುವ ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ಈ ಸಾಂಬಾರಿಗೆ ಆಲೂಗಡ್ಡೆ ಬದನೆಕಾಯಿ ಟೇಸ್ಟ್ ಇರೋದು. ಬೇರೆ ತರಕಾರಿ ಹಾಕ್ಕೊಳ್ಳೋಗಿದ್ರೆ ಹಾಕ್ಕೊಳ್ಬೋದು. ಓಕೆ, 2 ವಿಸಿಲ್ ಕೂಗಿಸ್ಕೊಳ್ಳೋಣ ಇದನ್ನು. ಕುಕ್ಕರ್ ವಿಸಲೆಲ್ಲ ಹೋಗಿದೆ, ಓಪನ್ ಮಾಡ್ಕೊಳ್ಳೋಣ. ಸಾಂಬಾರು ರೆಡಿಯಾಗಿದೆ. ಈ ಸಾಂಬಾರು ಮುದ್ದೆ, ರೈಸ್, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.